ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳ ಕಂಪ್ಲೀಟ್ ಮಾಹಿತಿಯನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜೀನಾಮೆ ನೀಡೋ ಮುನ್ನ ಕೆಎಸ್ ಈಶ್ವರಪ್ಪ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ನೀಡಿದ್ರು. ಗದ್ದುಗೆ ದರ್ಶನ ಪಡೆದು ಶ್ರೀಗಳ ಆಶೀರ್ವಾದವನ್ನ ಪಡೆದಂತ ಈಶ್ವರಪ್ಪ ನಂತರ ಮಾತಾಡಿದ್ದು, ಇಡೀ ರಾಜ್ಯದ ಸಾಮಾನ್ಯ ಜನರಿಗೆ ಗೊತ್ತಿದೆ ಇದು ಷಡ್ಯಂತ್ರ ಅಂತ. ಕರ್ನಾಟಕದ ಎಲ್ಲ ಪೂಜ್ಯ ಸ್ವಾಮೀಜಿಗಳು ನನಗೆ ಆಶೀರ್ವಾದ ಮಾಡ್ತಿದ್ದಾರೆ. ಈ ಷಡ್ಯಂತ್ರದ ಸಂದರ್ಭದಲ್ಲಿ ನೀವು ನಿರ್ದೋಷಿಯಾಗಿ ಹೊರಬರ್ತೀರಾ ಅಂತ ಹೇಳ್ತಾ ಇದ್ದಾರಂತೆ ಸ್ವಾಮೀಜಿಗಳು. ಬಿಜೆಪಿಯ ರಾಜ್ಯ ನಾಯಕರು, ಸಚಿವರು, ಶಾಸಕರು, ಎಲ್ಲಾ ಕಾರ್ಯಕರ್ತರಿಗೆ ಇರಿಸು ಮುರಿಸು ಆಗಬಾರ್ದು. ಆ ಒಂದೇ ಕಾರಣಕ್ಕೆ ನಾನು ಇಂದು ರಾಜೀನಾಮೆ ನೀಡಿದ್ದೇನೆ ಅಂತ ಹೇಳುದು. ಮುಖ್ಯಮಂತ್ರಿಗಳು ತಮ್ಮ ನಿವಾಸಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಶ್ವರಪ್ಪನವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಲಿದ್ದಾರೆ. ಅಲ್ಲಿ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬೇರೆ ಜಿಲ್ಲೆಯ ಪ್ರವಾಸದಲ್ಲಿದ್ದರು, ಗದಗಕ್ಕೆಲ್ಲ ಹೋಗಿದ್ರು. ಅವರು ಈಗಷ್ಟೇ ತಮ್ಮ ನಿವಾಸಕ್ಕೆ ಬಂದಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಶ್ವರಪ್ಪನವರು ಕೂಡ ಬರಲಿದ್ದಾರೆ, ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ. ಈಶ್ವರಪ್ಪ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಅಭಿಮಾನಿಗಳು ಅಸಮಾಧಾನಗೊಂಡಿದ್ದಾರೆ. ಈಶ್ವರಪ್ಪಗೆ ರಾಜೀನಾಮೆ ನೀಡದಂತೆ ಒತ್ತಾಯಿಸಿದ್ದಾರೆ. ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಲ್ಲೂ ಕೂಡ ಈಶ್ವರಪ್ಪ ದೋಷ ಮುಕ್ತನಾಗಿ ಬಂದು ಇದೇ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತೇನೆ ಅಂತ ಸವಾಲು ಹಾಕಿದ್ದಾರೆ. ಬೆಂಗಳೂರಿಗೆ ತೆರಳುವ ವೇಳೆ ಕಡೂರಿನಲ್ಲಿ ಪ್ರತಿಕ್ರಿಯಿಸುವಾಗ ಪಕ್ಷಕ್ಕೆ ಮುಜುಗರ ಆಗುವಂಥದ್ದನ್ನ ತಡಿಲಿಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ. ಆರೋಪ ಮುಕ್ತನಾಗಿ ಜನಸೇವೆ ಮರಳುತ್ತೇನೆ. ತನಿಖೆಯಿಂದ ಷಡ್ಯಂತ್ರ ಹಿಂದಿನ ಸತ್ಯ ಹೊರಬರಲಿದೆ. ನಾನು ತಪ್ಪು ಮಾಡಿದ್ರೆ ನನ್ನ ಮನೆ ದೇವರು ಶಿಕ್ಷಿಸಲಿ ಅಂತ ಹೇಳಿದ್ರು. ರಾಜೀನಾಮೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ನನ್ನನ್ನು ಬೆಳೆಸಿರೋದು ಪಕ್ಷ, ಆಪಾದನೆ ಬಂದಿರೋದು ನನ್ನ ಮೇಲೆ. ಆದರೆ ಬೆಳೆಸಿರೋಂಥ ಪಕ್ಷಕ್ಕೆ, ಪಕ್ಷದ ನಾಯಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದ ಹಿತೈಷಿಗಳಿಗೆ ಯಾರಿಗೂ ಕೂಡ ಕಿರಿಕಿರಿ ಆಗಬಾರ್ದು. ಇವತ್ತೇನು ತನಿಖೆ ಆಗ್ತಾ ಇದೆ, ತನಿಖೆಯಿಂದ ಇದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅಂಥೇಳಿ ನಿರ್ದೋಷಿಯಾಗಿ ನಾನು ಹೊರಗಡೆ ಬರ್ತೇನೆ. ಈ ಮೂರು ಅಂಶ. ಸಿಎಂ ಬಸವರಾಜ ಬೊಮ್ಮಾಯಿ ನಿವಾಸದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ರಸ್ತೆಯಲ್ಲಿ ಹೆಚ್ಚು ಬ್ಯಾರಿಕೇಡ್ಗಳನ್ನು ಹಾಕಿದ್ದು 4 ರಿಂದ 5 ಬಸ್ಗಳನ್ನು ತರಿಸಲಾಗಿದೆ. 2 ಎಸಿಪಿ, 5 ಜನ ಪೊಲೀಸ್ ಇನ್ಸ್ಪೆಕ್ಟರ್ಗಳು, 2 ಕೆಎಸ್ಆರ್ಪಿ ತುಕಡಿಗಳು ನಿಯೋಜನೆ ಮಾಡಲಾಗಿದೆ. ಹುಬ್ಬಳ್ಳಿಯಿಂದ ವಾಪಸ್ ಆದಂತ ಸಿಎಂ ಜೊತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಮುರುಗೇಶ್ ನಿರಾಣಿ ಕೂಡ ಆಗಮಿಸಿದ್ದಾರೆ. ಹೊಸಪೇಟೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ನಡೀತಾ ಇದೆ. ಮೊದಲ ಬಾರಿಗೆ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಆಗಮಿಸ್ತಾ ಇದ್ದಾರೆ. ಕಾರ್ಯಕಾರಿಣಿಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರಲಿವೆ ಅಂತ ಹುಬ್ಬಳ್ಳಿಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿದ್ದಾರೆ. 40% ಕಮಿಷನ್ ಆರೋಪದ ಹಿಂದೆ ಯಾರಿದ್ದಾರೆ ಎಂಬುದು ಗೊತ್ತಿದೆಯಂತೆ. ಇದೆಲ್ಲ ಕಾಂಗ್ರೆಸ್ ಷಡ್ಯಂತ್ರ. ತನಿಖೆಯ ನಂತರ ಎಲ್ಲವೂ ಕೂಡ ಹೊರಬರುತ್ತೆ. ಕಾಂಗ್ರೆಸ್ ನಾಯಕರು ಜನರನ್ನ ಹಾದಿ ತಪ್ಪಿಸುವಂತೆ ಕೆಲಸ ಮಾಡ್ತಿದ್ದಾರೆ. ಕಮಿಷನ್ ಆರೋಪದಲ್ಲಿ ಯಾವುದೇ ಹೊರಳಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. कार्यकर्ताओं ने जम के स्वागत करेंगे और राष्ट्रीय कार्य समिति में जेपी नड्डा जी पहली बार आ रहे हैं राष्ट्रीय अध्यक्ष के नाते, तो कार्यकर्ताओं में काफ़ी जोश है और कार्य समिति के सदस्यों को दिशा निर्देश में मिलेगा ऊर्जा. ಸಂತೋಷ್ ಪಾಟೀಲ ಪ್ರಕರಣದಲ್ಲಿ ರಾಜಕಾರಣ ಮಾಡಬಾರದು. ಯಡಿಯೂರಪ್ಪ, ವಿಜೇಂದ್ರ ಅವರ ಮೇಲೂ ಕೂಡ ಯತ್ನಾಳ್ ಆರೋಪವನ್ನೇ ಮಾಡಿದರು. ಗುತ್ತಿಗೆದಾರರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದು ಕರ್ನಾಟಕ ಭ್ರಷ್ಟಾಚಾರ ಕಡಿವಾಣವನ್ನು ಹಾಕಿ ಅಂತ ಹೇಳಿದರು. 2 ತಿಂಗಳಾದರೂ ಕೂಡ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕಲಿಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಹೇಳಿಕೆ. ಇಂದು ಸಂತೋಷ್ ಪಾಟೀಲ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಈಶ್ವರಪ್ಪ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆಗೆ
ಭ್ರಷ್ಟ ಸಚಿವರಿಗೆ 40% ಸರ್ಕಾರಕ್ಕೆ ತೊಲಗಲಿ 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 ಧಿಕ್ಕಾರ 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 ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಕಂದಾಯ ಸಚಿವ ಆರ್ ಅಶೋಕ ನೇತೃತ್ವದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ. ಅಂಕೋಲಾ ತಾಲೂಕಿನ ಅಚವೆ ಗ್ರಾಮದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಆರ್ ಅಶೋಕ ಅಚವೆ ಗ್ರಾಮದಲ್ಲಿ ವಾಸ್ತವ್ಯವನ್ನು ಮಾಡಿ ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಸಚಿವರ ಜೊತೆ ಸಮಸ್ಯೆ ಹೇಳಿಕೊಳ್ಳಿಕ್ಕೆ ಸುತ್ತಮುತ್ತ ಹಳ್ಳಿ ಜನ ಬಂದಿದ್ದಾರೆ. ವಿವಿಧ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯ ವಿತರಿಸಿದರು. ನನ್ನ ಉದ್ದೇಶ ಇರತಕ್ಕಂಥದ್ದು ಕಳೆದ 50-60 ವರ್ಷಗಳ ಕಾಲ ಜನ ಜಿಲ್ಲಾಧಿಕಾರಿ ತಾಲೂಕು ಕಚೇರಿ AC ಕಚೇರಿಗೆ ಅಲ್ದಿದ್ದಾರೆ. ಸೊ ಅದು ಬದಲಾವಣೆ ಆಗಬೇಕು. ಜನರ ಮನೆ ಬಾಗಿಲಿಗೆ ಅಧಿಕಾರಿ ಬರಬೇಕು. ಜನರಿಗೆ ಏನು ಸವಲತ್ತು ಕೊಡಬೇಕಾಗಿದೆ ಆ ಸವಲತ್ತುಗಳು ಜನರ ಮನೆ ಬಾಗಿಲಿಗೆ ರೀಚ್ ಆಗಬೇಕು. ಹೊಸಪೇಟೆಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ಬಗ್ಗೆ ಇಂಧನ ಸಚಿವ ಸುನಿಲ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷದ ಬೆಳವಣಿಗೆಗೆ ಕಾರ್ಯಕಾರಿಣಿಗಳು ನಿರಂತರ ನಡೀತಾನೆ ಇರ್ತವೆ. ಮುಂದಿನ ಚುನಾವಣೆ 150 ಸೀಟು ಬರಬೇಕು. ಅಮಿತ್ ಶಾ ಸೂಚನೆಯ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆ ಮಾಡಲಾಗ್ತಾ ಇದೆ. ಕಾರ್ಯಕಾರಿಣಿಗೂ ಈಶ್ವರಪ್ಪನವರ ರಾಜೀನಾಮೆಗೂ ಸಂಬಂಧವಿಲ್ಲ. ದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ ವಿಸರ್ಜನೆಯಾಗಿದೆ ಅಂತ ಹೇಳಿದ್ದಾರೆ. ಹಾಸನದಲ್ಲೂ ಶಾಸಕ ಪ್ರೀತಂ ಗೌಡ ಕೂಡ ಪರ್ಸೆಂಟೇಜ್ ಪಡಿತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕ HK ಮಹೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಇವರು ಈಶ್ವರಪ್ಪನವರಷ್ಟೇ ಕಮಿಷನ್ ಪಡಿತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರಿ ಅಂದ್ರೆ ಅದು ಹಾಸನದ ಶಾಸಕ ಪ್ರೀತಂ ಗೌಡ. 1 ವರ್ಷಕ್ಕೆ 30 ಕೋಟಿ ಆಸ್ತಿಯನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಹಣ ಎಲ್ಲಿಂದ ಬಂತು? ಇದು 40% ಸರ್ಕಾರ ಅನ್ನುವಂಥದ್ದು ಸಾಬೀತಾಗಿದೆ. ಹಾಸನದಲ್ಲಿ ನೇರವಾಗಿ ಭ್ರಷ್ಟಾಚಾರದ ದಂಧೆ ನಡೀತಾ ಇದೆ ಅಂತ ವಾಗ್ದಾಳಿ ಮಾಡಿದರು. ಯಾರನ್ನೇ ಓದ್ ಕೇಳಿದ್ರು ಕೂಡ ನಂಬರ್ 1 ಭ್ರಷ್ಟಾಚಾರಿ ಹಾಸನ ಶಾಸಕ ಅಂತೇಳಿ ತೋರಿಸ್ತಾರೆ. ಈಗ ಒಂದೇ ದಾಖಲೆ ತಿಳ್ಕೊಳ್ಳಿ, 1 ವರ್ಷದಲ್ಲಿ ನೀನು 30 ಕೋಟಿ ರೂಪಾಯಿ ಆಸ್ತಿ ತಗತ್ತೀಯ ಸರ್ಕಾರ ಬಂದಾಗ, ಅದಕ್ಕೆ ದಾಖಲೆ ಬೇಕಾ? ಇದು 50% ಕಮಿಷನ್ ಈ ಜಿಲ್ಲೆಯಲ್ಲಿ ನಡೀತಕ್ಕಂಥದ್ದು ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಕಮಿಷನ್ ವ್ಯವಹಾರ ರಾಜ್ಯ ಮಟ್ಟದಕ್ಕಿಂತ 10% ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಆಗುತ್ತೆ. ಇದು ಅಧಿಕಾರಿಗಳ ಉಡುಪಿ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ವಿಚಾರಕ್ಕೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ. ನಿರ್ಬಂಧದ ನಡುವೆನೂ ಕೂಡ ಖಾಸಗಿ ಭೇಟಿಗೆ ಅವಕಾಶ ನೀಡಿದ್ದಕ್ಕೆ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ಇಂದು ಗಂಗೊಳ್ಳಿಯಲ್ಲಿ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಕೋಮು ಸೂಕ್ಷ್ಮ ಪ್ರದೇಶ ಎಂಬ ಕಾರಣಕ್ಕೆ ಪ್ರವೇಶ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿ ನಿರ್ಬಂಧವನ್ನ ಮಾಡಿದ್ರು. ಪೂರ್ವ ನಿಗದಿತ ಹೆಲ್ತ್ ಚೆಕಪ್ ಇದ್ದ ಕಾರಣ ಇಂದು ಅವಕಾಶ ನೀಡಿದ ಡಿಸಿಗೆ ಧನ್ಯವಾದವನ್ನ ತಿಳಿಸಿದ್ರು. ನಿರ್ಬಂಧ ಹೇರಿದ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮುತಾಲಿಕ್. ಮೇ ಮೊದಲ ವಾರದಿಂದ ಬ್ಯಾನ್ PFI ಅಭಿಯಾನ ನಡೀತಾ ಇದೆ ಅಂತ ಉಡುಪಿಯಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಶ್ರೀರಾಮ ಸೇನಾ ಈ ವಿಚಾರವನ್ನ ಇಟ್ಕೊಂಡು ಹೋರಾಟವನ್ನು ನಡೆಸುತ್ತೆ. ನಮ್ಮ ಹೋರಾಟ ಮುಂದುವರಿಯುತ್ತದೆ. ದಾಖಲೆಗಳನ್ನು ಸಂಗ್ರಹಿಸ್ತಾ ಇದ್ದೇವೆ, ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದೇವೆ ಎಂಬುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಳೆ ತಂದ ಅವಾಂತರಕ್ಕೆ BBMP ಅಲರ್ಟ್ ಆಗಿದೆ. ಮಳೆಗಾಲದ ನಿರ್ವಹಣೆಗಾಗಿ 63 ತಾತ್ಕಾಲಿಕ ಕಂಟ್ರೋಲ್ ರೂಮ್ ತೆರೆಯಲಿಕ್ಕೆ ಪಾಲಿಕೆ ನಿರ್ಧಾರ ಮಾಡಿದೆ. ಈಗಾಗಲೇ 8 ವಲಯಗಳಲ್ಲಿ 9 ಶಾಶ್ವತ ಮಳೆಗಾಲ ನಿರ್ವಹಣಾ ಕಂಟ್ರೋಲ್ ರೂಮ್ ಇದೆ. ಇದೀಗ ಅಕಾಲಿಕ ಮಳೆಯಿಂದ ಜನರ ಜೀವನ ಅಸ್ತವ್ಯಸ್ತವಾದ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಕಂಟ್ರೋಲ್ ರೂಮ್ ಓಪನ್ ಮಾಡಲಾಗಿದೆ. ಒಟ್ಟು 21 ತಂಡವಾಗಿ ಕಂಟ್ರೋಲ್ ರೂಮ್ನಿಂದ ಸೇವೆಯನ್ನು ನೀಡಲಾಗ್ತಾ ಇದೆ. ಸಂಜೆ ಆಗ್ತಾ ಇದ್ದಂತೆ ಮಳೆರಾಯ ಎಲ್ಲಾ ಕಡೆ ಅಬ್ಬರಿಸಿದ್ದಾನೆ. 3ನೇ ದಿನವೂ ಕೂಡ ಬೇಸಿಗೆ ಮಳೆ ಆಗ್ತಾ ಇದ್ದು ಬೆಂಗಳೂರು ನಗರದ ಹಲವೆಡೆ ಗುಡುಗು ಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ. ಮೆಜೆಸ್ಟಿಕ್, ಶೇಷಾದ್ರಿಪುರಂ, ಹಾಗೆ ಮಲ್ಲೇಶ್ವರ, ಮಾಗಡಿ ರಸ್ತೆ ಸೇರಿದಂತೆ ಹಲವೆಡೆ ಮಳೆ ಆಗ್ತಾ ಇದೆ. ರಾಜ್ಯದ ಹಲವೆಡೆಯೂ ಕೂಡ ಇಂದು ಸಹ ವರ್ಷಧಾರೆ ಆಗ್ತಾ ಇದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕೊರೂರು ಗ್ರಾಮದ ರೈತ ಉಮಾಕಾಂತ ರಾವ್ ಈರುಳ್ಳಿ ಬೆಳೆಯಿಂದ ಒಳ್ಳೆ ಆದಾಯ ಗಳಿಸಿದ್ದಾರೆ. ಈರುಳ್ಳಿ ಬೀಜಕ್ಕೆ ಭಾರಿ ಬೇಡಿಕೆ ಇದೆ. ಸುಮಾರು 5 ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೀಜ ಬೆಳೆದಿರುವಂತಹ ಉಮಾಕಾಂತ್ ರಾವ್ ಉತ್ತಮ ಬೇಡಿಕೆಯಿಂದ ಆದಾಯ ನಿರೀಕ್ಷೆಯಲ್ಲಿದ್ದಾರೆ. ಡಿಸೆಂಬರ್ ತಿಂಗಳುಗಳಲ್ಲಿ ಈರುಳ್ಳಿ ಬಿತ್ತನೆ ಮಾಡಿದರೆ ಏಪ್ರಿಲ್ ಅಥವಾ ಮೇ ತಿಂಗಳುಗಳಲ್ಲಿ ಫಸಲು ಬರುತ್ತೆ. 1 ಕ್ವಿಂಟಾಲ್ ಈರುಳ್ಳಿ ಬೀಜಕ್ಕೆ 20 ರಿಂದ 25 ಸಾವಿರ ಮಾರಾಟವಾಗ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 57 ಶಾಲೆಗಳ ಮೇಲೆ ವಿದ್ಯುತ್ ತಂತಿಗಳು ಇವೆ. 66 kV ಹೈ ವೋಲ್ಟೇಜ್ ತಂತಿಗಳು ಹಾದು ಹೋಗಿವೆ.
ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ 35 ಶಾಲೆ, ಬಾಗೇಪಲ್ಲಿಯಲ್ಲಿ 4, ಗೌರಿಬಿದನೂರಿನಲ್ಲಿ 5, ಶಿಡ್ಲಘಟ್ಟದಲ್ಲಿ 22, ಚಿಂತಾಮಣಿಯಲ್ಲಿ 1 ಶಾಲೆಗಳಲ್ಲಿ ವೈರುಗಳು ಹಾದು ಹೋಗಿವೆ. ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಡಿಡಿಪಿಐ ಜಯರಾಮರೆಡ್ಡಿಯಿಂದ ಬೆಸ್ಕಾಂ ಅಧಿಕಾರಿಗಳಿಗೆ ದೂರನ್ನು ನೀಡಲಾಗಿದೆ. ಮಕ್ಕಳನ್ನ ಶಾಲೆಗೆ ಕಳುಹಿಸಲಿಕ್ಕೆ ಪೋಷಕರು ಹಿಂದೇಟನ್ನ ಹಾಕಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಅಂಗನಕಟ್ಟಿ ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಹಲವರಿಗೆ ಗಾಯವಾಗಿದೆ. ಪ್ರದೀಪ್, ವಿನಾಯಕ ಮೃತ ದುರ್ದೈವಿಗಳು. ಓರ್ವನ ಸ್ಥಿತಿ ಗಂಭೀರವಾಗಿದೆ, ಹಲವರಿಗೆ ಗಾಯವಾಗಿದೆ. ಮದುವೆ ಮುಗಿಸಿಕೊಂಡು ವಾಪಸ್ ಅಣ್ಣಗೇರಿ ಪಟ್ಟಣಕ್ಕೆ ತೆರಳುವಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಜನರನ್ನ ಕೂರಿಸಿ ರಿವರ್ ರಾಫ್ಟಿಂಗ್ ಮಾಡ್ತಾ ಇದ್ದಂಥ ಬೋಟ್ ನದಿಗೆ ಸಿಲುಕಿ ಮುಳುಗುವಂತಹ ಹಂತದಲ್ಲಿದೆ. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ 12 ಜನರ ಜೀವ ಉಳಿದಿದೆ. ಉತ್ತರ ಕನ್ನಡ ಜಿಲ್ಲೆಯ ಗಣೇಶಗುಡಿಯ ಕಾಳಿ ನದಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು 12 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಮೀಪದಲ್ಲೇ ಇದ್ದಂಥ ಪ್ರವಾಸಿಗರ ಸಮಯ ಪ್ರಜ್ಞೆ ಹಾಗೂ ರಕ್ಷಣಾ ಕಾರ್ಯದಿಂದ 12 ಮಂದಿ ಬದುಕುಳಿದಿದ್ದಾರೆ. ಹಾಸನ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಆನೆಗಳ ಪುಂಡಾಟ ನಿಲ್ಲುವ ಹಾಗೆ ಕಾಣ್ತಿಲ್ಲ. ಕೊಡಗು ಜಿಲ್ಲೆಯ ಕರಡ ಗ್ರಾಮದಲ್ಲಿ ನಿಲ್ಲಿಸಿದಂಥ ಪಿಕಪ್ ವಾಹನದ ಮೇಲೆ ಕಾಡಾನೆ ದಾಳಿಯನ್ನು ಮಾಡಿದೆ. ಮನೆಯ ಮುಂದೆ ವಾಹನ ತೊಳಿತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಆನೆ ಪ್ರತ್ಯಕ್ಷವಾಗಿದೆ. ಆನೆಯನ್ನು ನೋಡಿದ ವ್ಯಕ್ತಿ ಮನೆಯೊಳಗೆ ಓಡಿ ಹೋಗಿ ಬಚಾವಾಗಿದ್ದಾರೆ. ಇನ್ನು ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ ರಸ್ತೆಯಲ್ಲಿ ಬೈಕ್ನಲ್ಲಿ ಬರ್ತಾ ಇದ್ದಂಥ ವ್ಯಕ್ತಿಯನ್ನು ಒಂಟಿ ಸಲಗ ಅಟ್ಟಾಡಿಸಿಕೊಂಡು ಹೋಗಿದೆ. ಅದೃಷ್ಟವಶಾತ್ ಬೈಕ್ ಸವಾರ ಪಾರಾಗಿದ್ದಾರೆ. ಮೈಸೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಬೀದಿ ನಾಯಿಗಳಿಂದಾಗಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮೈಸೂರಿನ ಹನುಮಂತನಗರದ ಟಿಪ್ಪು ಮಸೀದಿ ಬಳಿ ಬಾಲಕಿ ಮೇಲೆ ಬೀದಿ ನಾಯಿಗಳು ದಾಳಿಯನ್ನು ನಡೆಸಿವೆ. 9 ವರ್ಷದ ಬಾಲಕಿಗೆ ಗಂಭೀರವಾಗಿ ಗಾಯವಾಗಿದೆ. ಗುಡುಗು ಮಿಂಚಿನ ಸಮ್ಮಿಲನದಿಂದ ಹಿಂದೆಂದೂ ಕಾಣದ ರೀತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾಂಬೆ ದೇಗುಲದ ಸುಂದರ ನೋಟ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಕಳೆದ 2 ದಿನಗಳಿಂದ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಸುರಿತಾ ಇದೆ. ನಿನ್ನೆ ಮಳೆ ಆರಂಭಕ್ಕೂ ಮುನ್ನ ಆರಂಭವಾದಂಥ ಗುಡುಗು ಸಿಡಿಲಿನ ಮಧ್ಯೆ ಶೃಂಗೇರಿ ಶಾರದಾಂಬೆ ದೇಗುಲದ ದೃಶ್ಯ ಕಾವ್ಯ ನೋಡುಗರ ಮನಸೂರೆಗೊಂಡಿದೆ. ಹತ್ತು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಜಾಡುವ ಮೂಲಕ ಈಜುಕೊಳ ಉದ್ಘಾಟಿಸಿದ್ದಾರೆ. ವಿಜಯಪುರದಲ್ಲಿ ಸಿದ್ಧಗೊಂಡಿರುವಂತಹ ನೂತನ ಒಳಾಂಗಣ ಈಜುಕೊಳವನ್ನು ಈಜುವ ಮೂಲಕ ಯತ್ನಾಳ್ ಉದ್ಘಾಟನೆ ಮಾಡಿದರು. ಮಹಿಳೆಯೊಬ್ಬಳು ರೈಲಿನ ಹಳಿ ಕೆಳಗೆ ಸಿಲುಕಿದ್ರು. ರೈಲು ಹೊರಟ ನಂತರ ಮೊಬೈಲ್ನಲ್ಲಿ ಮಾತನಾಡುತ್ತಾ ಎದ್ದಿದ್ದಾರೆ. ಈ ವಿಡಿಯೋ IPS ಅಧಿಕಾರಿ ದೀಪಾಂಶು ಕಾಬ್ರಾ ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಚೀನಾದಲ್ಲಿ ಇಂದು 3400ಕ್ಕೂ ಅಧಿಕ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. ಶಾಂಘೈ ನಗರದ ಗರಿಷ್ಠ ಸಂಖ್ಯೆಯ ಕೋವಿಡ್ ಸೋಂಕು ಪ್ರಕರಣ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಆತಂಕ ಮೂಡಿಸಿದೆ. ಅಲ್ಲದೆ ಜನರಿಗೆ ಸೂಕ್ತ ವೈದ್ಯಕೀಯ ಸೌಲಭ್ಯ ಮತ್ತು ಆಹಾರ ದೊರೀತಾ ಇಲ್ಲ ಎಂಬ ಆಕ್ರೋಶ ಕೇಳಿಬಂದಿದೆ. ಸರ್ಕಾರ ಶಾಂಘೈನಲ್ಲಿ ಲಾಕ್ಡೌನ್ ಮತ್ತು ಕಠಿಣ ಕ್ರಮ ಹೇರಿದ್ರೂ ಕೂಡ ಸೋಂಕು ನಿಯಂತ್ರಣಕ್ಕೆ ಬಾರದೇ ಇರುವಂತದ್ದು ಮತ್ತು ಅಗತ್ಯ ಸೌಲಭ್ಯ ಕೊರತೆಯಿಂದಾಗಿ ಜನರು ಆಡಳಿತವನ್ನು ದೂರ್ತಾ ಇದ್ದಾರೆ. ಪಾಕಿಸ್ತಾನ ನೂತನ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದ ಸರ್ಕಾರದಲ್ಲಿ ಸಾಲು ಗೊಂದಲ ಏರ್ಪಟ್ಟಿದೆ. ಸಂಪುಟ ರಚನೆ ವೇಳೆ PMLN ಹಾಗೆ PPPP ಪಕ್ಷಗಳು ಪ್ರಬಲ ಸ್ಥಾನಗಳ ಮೇಲೆ ಕಣ್ಣಿಟ್ಟಿದ್ದಾವೆ. ಬಿಲ್ವಾಲಾ ಭುಟ್ಟೋ ನನಗೆ ಸಚಿವ ಸ್ಥಾನ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಸತತ 2 ತಿಂಗಳಿಂದ ರಷ್ಯಾಗೆ ತೀವ್ರ ಪ್ರತಿರೋಧ ಒಡ್ತಾ ಇರುವಂತಹ ಉಕ್ರೇನ್ಗೆ ಭೀಮಬಲ ಸಿಕ್ಕಿದೆ. ಉಕ್ರೇನ್ಗೆ $800 ದಶಲಕ್ಷ ಮೊತ್ತದ ಮಿಲಿಟರಿ ನೆರವನ್ನು ನೀಡಲಿಕ್ಕೆ ಅಮೆರಿಕ ತೀರ್ಮಾನವನ್ನು ಮಾಡಿದೆ. ಪ್ರಮುಖ 5 ಸುದ್ದಿ ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸೌತ್ ಸಿನಿ ದುನಿಯಾದ ಸಪೂರ ಸುಂದರಿ ಪೂಜಾ ಹೆಗ್ಡೆ F3 ಚಿತ್ರದ ಸ್ಪೆಷಲ್ ಹಾಡಿಗೆ ಸೊಂಟ ಬಳಸ್ತಾ ಇದ್ದಾರೆ. ಹೈದರಾಬಾದ್ನಲ್ಲಿ ಅದ್ದೂರಿ ಸೆಟ್ನಲ್ಲಿ ಈ ಹಾಡಿನ ಚಿತ್ರೀಕರಣ ನಡೀತಾ ಇದೆ. ಚಿತ್ರತಂಡ ಪೂಜಾ ಫೋಟೋವೊಂದನ್ನು ಶೇರ್ ಮಾಡಿಕೊಂಡಿದ್ದಾರೆ.
ಸ್ಯಾಂಡಲ್ವುಡ್ನಲ್ಲಿ ಹೊಸಬರ ತಂಡವೊಂದು ಗಡ್ಡಧಾರಿಗಳ ಕತೆ ಹೇಳೋಕೆ ಹೊರಟಿದೆ. ಮಾರಿಗುಡ್ಡದ ಗಡ್ಡಧಾರಿಗಳು ಎಂಬ ಡಿಫರೆಂಟ್ ಟೈಟಲ್ ಇಟ್ಕೊಂಡು ಚಿತ್ರವನ್ನ ಸಿದ್ಧಪಡಿಸ್ತಾ ಇದ್ದಾರೆ. ರಾಜೀವ್ ಚಂದ್ರಕಾಂತ್ ಚಿತ್ರವನ್ನ ನಿರ್ದೇಶಿಸ್ತಾ ಇದ್ದಾರೆ. ಭಾರತದ ಅತಿ ದೊಡ್ಡ ನೆಟ್ವರ್ಕ್ ಆಗಿರುವಂತಹ ನ್ಯೂಸ್ 18 ಗ್ರೂಪ್ ಮತ್ತೊಂದು ಚಾನೆಲ್ ಅನ್ನ ಲಾಂಚ್ ಮಾಡಿದೆ. ಸ್ಪೋರ್ಟ್ಸ್ 18 ಲಾಂಚ್ ಆಗಿದೆ. ಎಲ್ಲ DTH ಗಳು ಜಿಯೋ ಟಿವಿ ಊಟ್ನಲ್ಲಿ ಸ್ಪೋರ್ಟ್ಸ್ 18 ಅನ್ನ ನೋಡಬಹುದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ನಲ್ಲಿ ಸ್ಪೋರ್ಟ್ಸ್ 18 ಮೂಲಕ ಕ್ರೀಡಾ ಲೋಕದ ಮಾಹಿತಿ, ಸ್ಕೋರ್, ವಿಡಿಯೋಗಳನ್ನ ಪಡಿಬಹುದಾಗಿದೆ. ಫುಟ್ಬಾಲ್ ಲೋಕದ ಅದ್ಭುತ ಲೀಗ್ಗಳಾದಂಥ ಕತಾರ್ನಲ್ಲಿ ನಡೆಯುವಂತ ಫಿಫಾ ವರ್ಲ್ಡ್ ಕಪ್, ಲಾಲಿಗಾ, ಲೀಗಾ 1 ಹಾಗೆ ಸಿರಿಯಾ ಮತ್ತು ಬಾಸ್ಕೆಟ್ ಬಾಲ್ ಲೀಗ್ನ NBA ಆಟದ ವೈಭವವನ್ನು ಕೂಡ ಸ್ಪೋರ್ಟ್ಸ್ 18 ನಲ್ಲಿ ನೋಡಬಹುದು. ಅಬುದಾಬಿ T10 ಲೀಗ್, ಟೆನ್ನಿಸ್, ಬ್ಯಾಡ್ಮಿಂಟನ್ ಹಾಗೆ ಪ್ರಮುಖ ಟೂರ್ನಿಗಳನ್ನ ಸ್ಪೋರ್ಟ್ಸ್ 18 ನಲ್ಲಿ ನೋಡುವಂತ ಅವಕಾಶ ನಿಮಗೆ ಇದೆ. Looking forward to watching my sports heroes in their new home in India. All the best, Sports 18. I think it's great that Sports 18 is actually giving us the live feed of the BWF Thomas and Uber Cup. I think these are big events where the entire world's top players are going to be present. Watch me have a candid chat with your favorite cricket stars only on Sports 18, your new home for your favorite sporting heroes. Hello and namaste to all the badminton fans in India. I am Srikanth. Watch all the badminton action live on Sports 18, the new home of badminton India. Hello and namaste to all the badminton fans in India. I am PV Sindhu. Watch all the badminton action live on Sports 18, the new home of badminton in India. ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.